ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಬೋಂಡಾ ಸೂಪ್ ರೆಸಿಪಿ ನೋಡೋಣ. ಇದಕ್ಕೆ ಒಂದು ಬಟ್ಲು ಹೆಸರುಬೇಳೆ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಆನಂತರ ಅದಕ್ಕೆ ಟೊಮೆಟೊ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ನೀರು, ಅರಿಶಿನ, 1 ಸ್ಪೂನ್ ಎಣ್ಣೆ ಇಷ್ಟು ಹಾಕಿ ಕುಕ್ಕರ್ನ ಮುಚ್ಚಿ ಕೂಗ್ಲಿಕ್ಕೆ ಇಡ್ತಾಯಿದ್ದೀನಿ. ಇದು ಕುಕ್ಕರ್ ಕೂಗಿಸ್ಕೊಂಡ್ಮೇಲೆ ಬೇಳೆ ಬೆಂದಿರುತ್ತೆ. ಹಾಗೆ ಅದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಸೂಪಿಗೆ ಎಣ್ಣೆ, ಸಾಸಿವೆ, ಹಿಂಗು, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಹಾಗೆ ಬೆಂದಿರೋ ಅಂಥ ಬೇಳೆಗೆ ಸ್ವಲ್ಪ ನೀರು ಕೂಡಿಸ್ಕೊಂಡು ಇದನ್ನು ನಾನು ಕುಕ್ಕರಿಂದ ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಬೇಳೆನ ಕೂಡಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು, ಸೂಪ್ ರೀತಿ ಇರಬೇಕು ಅಂತ. ಅದಕ್ಕೆ ಕಾಯಿ ತುರಿ, ಉಪ್ಪು ಎಲ್ಲ ಹಾಕಿದ್ರೆ ಸೂಪ್ ರೆಡಿ ಆಗುತ್ತೆ. ಆನಂತರ ಇವಾಗ ಉದ್ದಿನ ಬೇಳೆನ ನಾನು 4 ಅವರ್ ನೆನೆಸಿಟ್ಕೊಂಡಿದ್ದೆ, ಅದನ್ನು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಇರಬೇಕು, ವಡೆ ಹದನೇ. ಅಂದರೆ ಇವಾಗ ಬೋಂಡಾಗೆ ನಮಗೆ ತೀರಾ ತೆಳುವಾದರೆ ಕಷ್ಟ ಆಗುತ್ತೆ. ಅದಕ್ಕೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, ಕಾಯಿ ಪೀಸಸ್ಸು, ತೆಂಗಿನಕಾಯಿ ಸಣ್ಣಕ್ಕೆ ಸ್ಲೈಸಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ಬೋಂಡಾನ ಈ ರೀತಿ ಗುಂಡಕ್ಕೆ ಈ ರೀತಿ ಹಿಟ್ಟು ಹಾಕ್ಕೊಳ್ತಾ ಬಂದರೆ ಬೋಂಡ ರೆಡಿ ಆಗುತ್ತೆ. 2 ಕಡೆ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬೋಂಡಾ ಸೂಪ್ದು. ಒಂದು ತಟ್ಟೆಗೆ ಬೋಂಡನ ಜೋಡಿಸ್ಕೊಂಡು ಅದ್ರ ಮೇಲೆ ನಾವು ತಯಾರು ಮಾಡ್ಕೊಂಡಿದ್ದಂಥ ಸೂಪನ್ನ ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಜಾಸ್ತಿ ಸೂಪ್ ಹಾಕ್ಕೊಳ್ಬೇಕು. ಚೆನ್ನಾಗಿ ಅದು ನೆಂದ ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇದ್ದಂಗೆ ತಿಂದರೆ ಬೋಂಡಾ ಸೂಪ್ ಸಖತ್ತಾಗಿರುತ್ತೆ. ಇದ್ರ ಮೇಲೆ ಸ್ವಲ್ಪ ಕಾಯಿ ಸ್ಲೈಸಸ್ಸು ಹಾಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ನಾವು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಟೇಸ್ಟಿಯಾಗಿರುವಂಥ ಬೋಂಡಾ ಸೂಪ್ ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.